ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವನಿಗೆ ಅವರ ಅಪ್ಪನಿಗೆ ಎದುರುಕೊಂಡು ಯಾರೂ ಇದುವರೆಗೂ ಬಾಯಿ ಬಿಟ್ಟಿಲ್ಲ. ನಮ್ಮ ತೋಟದಲ್ಲಿ ಲಕ್ಷ್ಮಿ ಅಂತ ಬೆಂಗ್ಸು, ಅವ್ರ ಮಗಳು ಇದೇ ತರ ಮೋಸ ಹೋಗ್ಬಿಟ್ಟು ಆತ್ಮಹತ್ಯೆ ತನಕ ಹೊರಟೋಗ್ಬಿಟ್ಲು. ಹೇಗೋ ನಾವು ಕಾಪಾಡ್ಕೊಂಡ್ಬಿಟ್ವಿ. ಹಾಸ್ಪಿಟ್ಲ್ ಅವರು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ರು, ಆದ್ರೆ ನಾನೇ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಸುಮ್ಮನೆ ಹಾಕ್ಸ್ಬಿಟ್ಟೆ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಶಿಕ್ಷಾರ್ಹ ಅಪರಾಧ ಅಲ್ವಾ? ಅಪರಾಧನೇ ಸಾಹೇಬ್ರೆ, ಅಪರಾಧನೇ. ಆ ಹುಡುಗಿಗೆ ನಾನು ಧೈರ್ಯ ಹೇಳಿದ್ದೀನಿ, ಆದ್ರೆ ಇಷ್ಟೆಲ್ಲ ಹೆಣ್ಮಕ್ಳ ಜೀವನ ಹಾಳಾಗೋಕೆ ಕಾರಣ ಆಗಿದ್ದಾನಲ್ಲ ಅವನು, ಅವನ್ನ ಸುಮ್ಮನೆ ಬಿಡಬಾರ್ದು. ಅವನಿಗೆ ನಿಮ್ಮ ಮೂಲಕ ಸರಿಯಾದ ಶಿಕ್ಷೆ ಆಗ್ಬೇಕು. ಇನ್ನು ಮುಂದೆ ಯಾವ ಹೆಣ್ಮಕ್ಳು ತಂಟೆಗೂ ಅವನು ಹೋಗ್ಬಾರ್ದು. ಆ ಥರ ಸ್ವಲ್ಪ ಹ್ಯಾಂಡಲ್ ಮಾಡ್ಕೊಡಿ ಸರ್. ಖಂಡಿತ ಸರ್. ಆ ಹುಡುಗಿ ಕೈಯಿಂದ ಒಂದೇ ಒಂದು ಕಂಪ್ಲೇಂಟ್ ಕೊಡ್ಸಿ, ಅವರನ್ನ ಒದ್ದು ಒಳಗಾಗ್ತೀನಿ. ಅದು ಬೇಡ ಅಂತಾನೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದು. ಆ ಹುಡುಗಿ ಕಂಪ್ಲೇಂಟ್ ಕೊಡಬಾರ್ದು, ಆದರೂ ಅವನಿಗೆ ಶಿಕ್ಷೆ ಆಗ್ಬೇಕು. ಯಾವುದೇ ಕಾರಣಕ್ಕೂ ಆ ಹುಡುಗಿ ಹೆಸರಾಗ್ಲಿ ಅವ್ರ ಕುಟುಂಬದವರ ಹೆಸರಾಗ್ಲಿ ಆಚೆ ಬರಬಾರ್ದು. ಸರ್, ಅದು ಕಂಪ್ಲೇಂಟ್ ಕೊಡದೇ ಇದ್ರೆ ನಾವು ಹೇಗೆ ಕೇಸ್ ರಿಜಿಸ್ಟರ್ ಮಾಡೋದು? ಹೇಗೆ ಶಿಕ್ಷೆ ಕೊಡ್ಸೋದು? ಸಾಹೇಬ್ರೆ, ಆ ಕುಟುಂಬ ತೀರಾ ಬಡ ಕುಟುಂಬ, ಮಾನ ಮರ್ಯಾದೆಗೆ ಅಂಜುವಂಥವ್ರು. ಈ ಥರ ವಿಷಯ ಹೊರಗಡೆ ಬಂತು ಅಂದ್ರೆ ಇಡೀ ಕುಟುಂಬನೇ ಸರ್ವನಾಶ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಕಂಪ್ಲೇಂಟ್ ಅವ್ರು ಕೊಡದೇ ಇದ್ರು ಅವರ ಹೆಸರನ್ನ ಹಾಗೆ ಮುಚ್ಚಿಟ್ಟು ಬೇರೆ ಯಾವುದಾದ್ರೂ ರೂಪದಲ್ಲಿ ಶಿಕ್ಷೆ ಕೊಡಿಸ್ಬೋದಾ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಆಮೇಲೆ ನನಗೆ ಬಂದಿರೋ ಒಂದು ಚಿಕ್ಕ ಇನ್ಫಾರ್ಮೇಶನ್ ಪ್ರಕಾರ ಆ ಹುಡುಗನಿಗೆ ಸ್ವಲ್ಪ ಈ ಮಾದಕ ದ್ರವ್ಯದ ಚಟ ಇದೆ. ಒಂದ್ಸಾರಿ ನೀವು ಟೆಸ್ಟ್ ಮಾಡಿಸಿದ್ರೆ ಖಂಡಿತ ಕನ್ಫರ್ಮ್ ಆಗೋಗುತ್ತೆ. ಈ ವಿಷಯನೇ ಇಟ್ಕೊಂಡು ಹೇಗಾದ್ರೂ ಮಾಡಿ ಯಾವುದಾದ್ರೂ ಕೇಸಲ್ಲಿ ಒಳಗಡೆ ಹಾಕ್ಬೋದಾ? ಅಲ್ಲ, ನನಗೆ ಗೊತ್ತಿರೋದನ್ನ ಕೇಳ್ತಾ ಇದ್ದೀನಿ. ನೀವು ನನಗಿಂತ ಚೆನ್ನಾಗಿ ಯೋಚನೆ ಮಾಡೋರು, ಬುದ್ಧಿವಂತರು, ನಿಮಗೆ ನಾನು ಹೇಳ್ಕೊಡ್ಬೇಕಾ? ಅರ್ಥ ಆಯ್ತು ಬಿಡಿ ಸರ್. ಯಾವ ಕೇಸ್ ಹಾಕಿ ಜಡಿದ್ರೆ ಏನೇನಾಗುತ್ತೆ ಅಂತ ನನ್ಗೆಲ್ಲ ಗೊತ್ತು. ತುಂಬಾ ಸಿವಿಯರ್ ಆಗಿ ಪನಿಷ್ಮೆಂಟ್ ಆಗುತ್ತೆ ಅವನ್ಗೆ. ಸರ್, ಕಡಿಮೆ ಅಂತಂದ್ರು ಅವ್ನು 2-3 ವರ್ಷ ಆಚೆ ಬರಕ್ಕಾಗಲ್ಲ, ಅಲ್ಲೇ ಕೊಳಿಬೇಕು. ಆಗ ಮಾಡ್ತೀನಿ. ಕೊಳಿಲೇ ಬಿಡಿ ಸರ್, ಅವಾಗಾದ್ರೂ ಬುದ್ಧಿ ಬರುತ್ತೆ. ಅಷ್ಟೇ ಅಲ್ಲ ಸರ್, ಮುಂದೆ ಅಪ್ಪಿ ತಪ್ಪಿ ಯಾವುದೇ ಹೆಣ್ಮಕ್ಳ ತಂಟೆಗೆ ಅವನು ಬರಬಾರ್ದು. ಆ ರೀತಿ ಏನಾದ್ರೂ ಮಾಡ್ಬಿಡಿ ಸರ್ ಅವನಿಗೆ. ಸರ್, ವಿಷಯ ಕೇಳಿದ್ರೆ ನನಗೆ ರಕ್ತ ಕುದೀತಾ ಇದೆ. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ನಾನ್ ನೋಡ್ಕೊಂತೀನಿ ಸರ್, ನೀವು ವರಿ ಮಾಡಬೇಡಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಏನಿಲ್ಲ, ಮೊದಲೇ ಅವ್ರ ಕುಟುಂಬಕ್ಕೂ ನಮಗೂ ಆಗ್ಬರಲ್ಲ. ಅವ್ರ ಮಗ ಏನೇ ತಪ್ಪು ಮಾಡಿದ್ರು ಅವ್ರ ಅಪ್ಪ ಒಪ್ಕೊಳ್ಳೋದಿಲ್ಲ. ನಾನು ಬೇಕು ಅಂತ ಹೀಗೆ ಮಾಡಿದ್ದೀನಿ ಅಂತ ನನ್ನ ಮೇಲೆ ಅಗಸಕ್ಕೆ ಶುರು ಮಾಡ್ಬಿಡ್ತಾನೆ. ಅದಕ್ಕೆ ಈ ವಿಷಯ ಆದಷ್ಟು ರಹಸ್ಯವಾಗಿದ್ರೆ ಒಳ್ಳೇದು. ಅದೆಲ್ಲ ನನಗೆ ಬಿಟ್ಬಿಡಿ ಸರ್, ನನಗೆ ಗೊತ್ತು. ನಾನು ನೋಡ್ಕೋತೀನಿ. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು. ನಾನು ಇನ್ನು ಹೊರಡ್ತೀನಿ. ಥ್ಯಾಂಕ್ ಯು, ಬರ್ತೀನಿ. ಒಂದು ಸಾರಿ ಜೈಲಿಗೆ ಹೋಗಿ ಹೇಗೋ ತಪ್ಪಿಸ್ಕೊಂಬಂದ್ಬಿಟ್ಟ. ಈ ಸಾರಿ ಜೀವನ ಪೂರ್ತಿಯಲ್ಲಿ ಕೊಡಿಬೇಕವನು. ಕೊಡದ್ರೇನೆ ಬುದ್ಧಿ ಬರೋದು. ಇಂಥ ಕ್ರಿಮಿಗಳು ಹೊರಗಿರಬಾರ್ದು. ನಮ್ಮ ಹಳ್ಳಿಗೆ ಕೆಟ್ಟ ಹೆಸರು. ಹಾಯ್ ಸರ್. ಹಾಯ್. ಎಲ್ಲಿಗೆ ಬಂತು ನನ್ನ ಕೇಸು? ಈ ಕೇಸ್ ಆಲ್ಮೋಸ್ಟ್ ಕ್ಲೋಸಿಂಗ್ ಸ್ಟೇಜಿಗೆ ತಂದಿದ್ದೀನಿ. ಓ ಗ್ರೇಟ್. ಹೇಗ್ ಬಂತು? ಕೆಲವು ಸಲ ನಮ್ಮ ಜೊತೆಗೆ ಯುದ್ಧ ಮಾಡ್ತಿರೋನು ಯಾವ ಟೈಮಲ್ಲಿ ಬೇಕಾದ್ರೂ ನಮ್ಮ ಕಡೆ ಬಾಣ ತಿರುಗಿಸ್ಬೋದು. ಎದುರುಗಡೆ ಇರೋ ಶತ್ರುಗಳಿಗಿಂತ ಜೊತೆಗಿರೋ ಹಿತಶತ್ರುಗಳನ್ನ ಹುಷಾರಾಗಿ ಅಬ್ಸರ್ವ್ ಮಾಡಬೇಕು. ಅದಕ್ಕೆ ಆ ಮುಕುಂದನ್ ವೀಕ್ನೆಸ್ ಏನು ಅಂತ ತಿಳ್ಕೊಂಡೆ. ಈಗ ಈ ಕೇಸ್ ಸಾಲ್ವ್ ಮಾಡೋದಕ್ಕೆ ಸುಲಭವಾದ ದಾರಿ ಸಿಕ್ತು. ಕ್ರಿಮಿನಲ್ ಯುದ್ಧ ಮಾಡೋರು ಮಾತ್ರ ಈ ರೀತಿ ಯೋಚನೆ ಮಾಡೋದು. ನಾವು ಅಷ್ಟೇ ಅಲ್ಲ ಸರ್. ಸದ್ಯಕ್ಕೆ ಪ್ರಪಂಚದಲ್ಲಿ ನಡೀತಿರೋ ಯುದ್ಧ ಒಂದೇ, ಕ್ರಿಮಿನಲ್ ಯುದ್ಧ. ಈಗ ಸರಿಯಾಗಿ ಒಂದು ವಿಡಿಯೋ ಕ್ಲಿಪ್ ತೋರಿಸ್ತೀನಿ ನೋಡಿ. ನಾನು ನಿಮ್ಮ ಕೇಸ್ನ ಎಷ್ಟು ದೂರಕ್ಕೂ ತಗೊಂಡೋಗಿ ಕ್ಲೋಸ್ ಮಾಡೋ ಸ್ಟೇಜಿಗೆ ತಂದಿದ್ದೀನಿ.
ಏನ್ ಕೇಸು ಅಂದ್ರಿ? ಅದೇ ಸರ್, ನನ್ನ ತಮ್ಮ ಆಕ್ಸಿಡೆಂಟ್ ಮಾಡ್ಬಿಟ್ಟಿದ್ದಾನೆ ಕುಡಿದ್ಬಿಟ್ಟು. ಅವನು ತೀರ್ಕೊಂಡ್ಬಿಟ್ಟಿದ್ದಾನೆ. ಅವನ ಹೆಸರಲ್ಲಿ ಒಂದು ದೊಡ್ಡ ಅಮೌಂಟಲ್ಲಿ ಇನ್ಶೂರೆನ್ಸ್ ಮಾಡಿಸಿದ್ವಿ. ಅದನ್ನ ಕ್ಲೈಮ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತಿದ್ದಾರೆ ಸರ್. ಬರೀ ಕಷ್ಟ ಅಲ್ಲ ರೀ, ಇಂಪಾಸಿಬಲ್. ಡ್ರಂಕ್ ಅಂಡ್ ಡ್ರೈವ್ ತುಂಬಾ ಡಿಫಿಕಲ್ಟ್ ಕೇಸು. ಕುಡ್ದು ಆಕ್ಸಿಡೆಂಟ್ ಮಾಡಿರೋದ್ರಿಂದ ಕೇಸು ಬೇರೆ ಲೆವೆಲ್ಗೆ ಹೋಗುತ್ತ್ರಿ. ಆದ್ರೂ ನನ್ನ ಹತ್ರ ಬಂದಿದ್ದೀರಾ. ಇನ್ಶೂರೆನ್ಸ್ ಕ್ಲೈಮ್ ಮಾಡೋದ್ರಲ್ಲಿ ನಾನು ಎತ್ತಿದ ಕೈ. ಇನ್ಶೂರೆನ್ಸ್ ಪೇಪರ್ ಎಲ್ಲ ಎಲ್ಲಿದೆ? ಇದೆ ತಾನೇ? ಹಾ ಸರ್, ಇದೆ ಸರ್. ವೆರಿ ಗುಡ್. ಆಕ್ಸಿಡೆಂಟ್ ಕೇಸ್ ಅಲ್ವಾ? ಟ್ರಾಫಿಕ್ಕು, ಕ್ರೈಮು, ಫಾರೆನ್ಸಿಕ್ಕು, ಇಷ್ಟೂ ಜನಕ್ಕೆ ದುಡ್ಡು ಕೊಡ್ಬೇಕ್ರಿ. ಇದಾದ್ಮೇಲೆ ಇನ್ಶೂರೆನ್ಸ್ ಆಫೀಸಲ್ಲೂ ಸ್ವಲ್ಪ ಕೆಲಸಗಳಿವೆ. ಪ್ರತಿ ಟೇಬಲು ಮಾತಾಡುತ್ತೆ. ನಿಮಗ್ ಬರೋ ಅಮೌಂಟು ದೊಡ್ಡದಿದೆ. ನಿಮ್ಗೆ ಎಷ್ಟು ಬರುತ್ತೋ ಅಮೌಂಟಲ್ಲಿ ಒಂದು 25% ಈ ಕಡೆ ಕೊಟ್ರೆ ಕೆಲಸ ತಾನಾಗತ್ತೆ. ಸರ್ ಖಂಡಿತವಾಗ್ಲೂ ಕೊಡ್ತೀವಿ ಸರ್. ಅಡ್ವಾನ್ಸು ಅಂತ ಎಷ್ಟು ಕೊಡ್ಬೇಕಾಗತ್ತೆ ಸರ್? ಇರಿ ಇನ್ನು ನನ್ನ ಮಾತೇ ಮುಗ್ದಿಲ್ಲ. ಫಾರೆನ್ಸಿಕ್ ಲ್ಯಾಬ್ಗೆ ಹೋಗ್ಬೇಕಾದ್ರೆ ನಾವು ಡ್ರಂಕ್ ಅಂಡ್ ಡ್ರೈವ್ ಅಂತ ಹೇಳ್ಬಾರ್ದ್ರಿ. ನಾನೇನು ಹೇಳ್ಕೊಡ್ತೀನೋ ಅದನ್ನೇ ಹೇಳ್ಬೇಕು. ನನ್ನನ್ನ ದಾಟಿ ನಿಮ್ಮ ಹತ್ರ ಬರೋದು ಕಷ್ಟ. ಬಂದ್ರೆ ನಾನು ಏನು ಹೇಳ್ಕೊಟ್ಟಿದ್ದೀನೋ ಅದನ್ನ ಹೇಳಿ. ಸರಿ, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀವಿ ಸರ್. ಸರ್, ಕೆಲಸ ಕನ್ಫರ್ಮ್ ಆಗಿ ಆಗುತ್ತೆ ಅಲ್ವಾ ಸರ್? ಯಾರ ಹತ್ರ ಏನ್ ಪ್ರಶ್ನೆ ಕೇಳ್ತಾ ಇದೀಯಾ? ಅನುಮಾನ ಇದ್ರೆ ಹೋಗ್ರಿ ಹೊರಗೆ. ಸಾರಿ ಸರ್, ಸಾರಿ. ನನ್ನ ಮನಸ್ಸಲ್ಲಿರೋ ಅನುಮಾನ ಕೇಳಿದೆ ಸರ್. ಸಾರಿ ಸರ್, ತಪ್ಪು ತಿಳ್ಕೊಬೇಡಿ. ನಿನ್ ತಮ್ಮನ್ ಮಾಡಿ ಮಾರ್ಚುರಿ ಇಲ್ದೇ ಇದ್ರು ಕ್ರಿಯೇಟ್ ಮಾಡೋನ್ರಿ ನಾನು. ಆ ತಾಕತ್ತು ನನಗಿದೆ. ಅರ್ಥ ಆಯ್ತು ಸರ್. ತಗೊಳ್ಳಿ ಸರ್, ಇದರಲ್ಲಿ ಒಂದು ಚಿಕ್ಕ ಅಮೌಂಟ್ ಇದೆ. ಕೆಲಸ ಆದ್ಮೇಲೆ ಫುಲ್ ಸೆಟಲ್ಮೆಂಟ್ ಮಾಡ್ತೀನಿ ಸರ್. ಗುಡ್. ಥ್ಯಾಂಕ್ ಯು ಸರ್. ಲೋಟ ನಂದು. ಸಾರಿ ಸರ್, ಮರ್ತೋದೆ. ಬರ್ತೀನಿ ಸರ್. ರೀ, ನೀವ್ ಮೊಬೈಲ್ ಚಾರ್ಜ್ ಹಾಕಿದ್ರಲ್ಲ? ಓ, ಮರ್ತೋಗಿದ್ದೆ ಸರ್. ನೀವು ನೋಡ್ತಿರೋ ಈ ವಿಡಿಯೋ ಕ್ಲಿಪ್ಪು ಆ ಇನ್ಶೂರೆನ್ಸ್ ಆಫೀಸಿಗೆ ಹೋಗಿದೆ. ಕಮಿಷನರ್ ಆಫೀಸಿಗೂ ಹೋಗ್ತಿದೆ. ಇನ್ ಸ್ವಲ್ಪ ಹೊತ್ತಲ್ಲಿ ಟಿವಿಲಿ ಬ್ರೇಕಿಂಗ್ ನ್ಯೂಸ್ ಬರುತ್ತೆ ನೋಡಿ. ಸರಿ, ಇದರಿಂದ ನನ್ನ ಮೇಲಿರೋ ಕೇಸ್ ಹೇಗೆ ಸಾಲ್ವ್ ಆಗುತ್ತೆ? ಸಾಲ್ವ್ ಆಗಲ್ಲ ಸರ್, ಸಾಲ್ವ್ ಮಾಡ್ತೀನಿ. ರೀಸೆಂಟಾಗಿ 2 ವರ್ಷಗಳಿಂದ ಆ ಲಾಯರ್ ಮುಕುಂದನ್ ಕ್ಲೈಮ್ ಮಾಡಿರೋ ಕೇಸ್ಗಳೆಲ್ಲ ಓಪನ್ ಮಾಡಿಸ್ತೀನಿ. ಆ ಕೇಸ್ನೆಲ್ಲ ಜಡ್ಜ್ ಮುಂದೆ ಇಡ್ತೀನಿ. ಆಗ ಆಟೋಮೆಟಿಕ್ ಆಗಿ ಎಲ್ಲ ಕೇಸ್ಗಳಿಗೂ ಸ್ಟೇ ಬರುತ್ತೆ.